ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಆರ್‌ಸಿ ಕನ್ನಡಿಗ. ಗೈಸ್ ಆಲ್ರೆಡಿ ನಿಮಗೆ ಈ ವಾರ ಯಾವ ಸಿನಿಮಾ ರಿಲೀಸ್ ಆಗ್ತಿದೆ ಅಂತಲೇ ಹೇಳಿದೆ. ಹಾಗೆ ಇನ್ನೊಂದು ಅಪ್ಡೇಟ್ ಅಂದರೆ ಆಲ್ರೆಡಿ ಎಲ್ಲರಿಗೂ ತುಂಬ ಜನಕ್ಕೆ ಗೊತ್ತಿರ್ತದೆ. ಟಾಕ್ಸಿಕ್ ಸಿನಿಮಾ ಪೋಸ್ಟ್‌ಪೋನ್ ಆಗಿದೆ ಅಂತಲೇ ಹೇಳ್ಬೋದು. ಹೌದು, ಈ ಸಿನಿಮಾ ಮಾರ್ಚ್ 19 ರಿಲೀಸ್ ಆಗಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಜೂನ್ 4ಗೆ ಹೋಗಿದೆ ಅಂತ ಹೇಳ್ಬೋದು. ತುಂಬ ಜನ ಹೇಳ್ತಿದ್ದಾರೆ ಧುರಂಧರ್ ಅಪೋಸಿಟ್ ಬರ್ತಿರೋ ಕಾರಣ ಧುರಂಧರ್‌ಗೆ ಹೆದರಿ ಈ ಸಿನಿಮಾ ಮುಂದಕ್ಕೆ ಹೋಗಿದೆ ಅಂತ ಹೇಳ್ತಾರೆ. ಅದು ಕಾರಣವೇ ಅಲ್ಲ ಅಂತ ಹೇಳ್ಬೋದು. ಈ ಸಿನಿಮಾ ಪ್ಯಾನ್ ವರ್ಲ್ಡ್ ಸಿನಿಮಾ ಆಗಿರೋ ಕಾರಣ, ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಸಿನಿಮಾ ಆಗಿರೋ ಕಾರಣ ಇದು ಪ್ರತಿಯೊಂದು ದೇಶ, ಗಲ್ಫ್ ರಾಷ್ಟ್ರಗಳು ಸೇರಿ ಯುರೋಪ್ ದೇಶಗಳಲ್ಲಿ ಈ ಸಿನಿಮಾಗಳು ರಿಲೀಸ್ ಆಗ್ತಿದೆ. ಈ ಪ್ರೆಸೆಂಟ್ ಸಿಚುವೇಷನಲ್ಲಿ ಅಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯ ಯುದ್ಧ ನಡೀತಾ ಇದೆ ಅಂತಲೇ ಹೇಳ್ಬೋದು. ಇವಾಗ ಪ್ರೆಸೆಂಟು ಅಲ್ಲಿ ರಿಲೀಸ್ ಮಾಡೋ ಸಮಯ ಅಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಅಲ್ಲಿ ಕೂಡ ಬಂಡವಾಳ ಹಾಕಿದೆ ಓವರ್‌ಸೀಸಿಂದ ಆ ಕಡೆಯಿಂದ 150 ಕೋಟಿ ದುಡ್ಡು ತಗೊಂಡಿದೆ ಅಂತಲೇ ಹೇಳ್ಬೋದು. ಅಷ್ಟು ಪ್ರಾಫಿಟಲ್ಲಿದೆ ಅಂತ ಹೇಳ್ಬೋದು. ಆ ದೇಶದಿಂದ 150 ಕೋಟಿ ಆಲ್ರೆಡಿ ಪ್ರಾಫಿಟ್ ಇರುವ ಕಾರಣ ಅಲ್ಲೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಸಿನಿಮಾ ರಿಲೀಸ್ ಆಗಬೇಕಾಗಿದ್ದ ಕಾರಣದಿಂದ ಇವಾಗ ಪ್ರೆಸೆಂಟು ಅಲ್ಲಿ ರಿಲೀಸ್ ಆಗ್ತಿಲ್ಲ. ಸೊ ಇರೋ ಪ್ರಾಬ್ಲಮ್‌ಗಳಿಂದ ಅದಕ್ಕೋಸ್ಕರ ಈ ಸಿನಿಮಾನ ಈ ಯುದ್ಧ ಇನ್ನೂ 1 ತಿಂಗಳು 2 ತಿಂಗಳು ಹೋಗ್ಬೋದು ಅನ್ನೋ ಕಾರಣಕ್ಕೆ ಇನ್ನೂ 3 ತಿಂಗಳು ಮುಂದಕ್ಕೆ ಇಕ್ಕಿದ್ದಾರೆ ಅಂತಲೇ ಹೇಳ್ಬೋದು. ಈ ಸಿನಿಮಾ ಪ್ಯಾನ್ ವರ್ಲ್ಡ್ ಸಿನಿಮಾ ಆಗದೇನೆ ಇಂಡಿಯನ್ ಸಿನಿಮಾ ಆಗಿದ್ರೆ ಇಷ್ಟೊತ್ತಿಗೆ ರಿಲೀಸ್ ಆಗ್ತಿತ್ತು ಅಂತಲೇ ಹೇಳ್ಬೋದು. ಇದು ಪ್ಯಾನ್ ವರ್ಲ್ಡ್ ಸಿನಿಮಾ ಆಗಿರೋ ಕಾರಣ ಪ್ರತಿ ದೇಶದಲ್ಲೂ ರಿಲೀಸ್ ಆಗ್ತಿದೆ. ಸೊ ವಾತಾವರಣ ಸರಿ ಇಲ್ಲದೆ ಇರೋ ಕಾರಣ ಈ ಸಿನಿಮಾ ಮುಂದಕ್ಕೆ ಹೋಗಿದೆ ಅನ್ನೋದು ಬಿಟ್ಟರೆ ಇನ್ಯಾವುದೂ ರೀಸನ್ ಇಲ್ಲ ಅಂತ ಹೇಳ್ಬೋದು. ಧುರಂಧರ್‌ಗೆ ಹೆದರಿ ಈ ಸಿನಿಮಾ ಮುಂದೆ ಹೋಗಿದೆ ಅನ್ನೋದು ಭ್ರಮೆ ಅಂತ ಹೇಳ್ಬೋದು. ಒಂದು ಬೇಜಾರೇನೆಂದರೆ ಪೋಸ್ಟ್‌ಪೋನ್ ಆಗಿರೋದು ಎಲ್ಲರಿಗೂ ಬೇಜಾರಾಗಿದೆ. ಅದರಲ್ಲಿ ನನಗಂತೂ ತುಂಬ ಬೇಜಾರಾಗಿದೆ ಅಂತಲೇ ಹೇಳ್ಬೋದು. ಟಾಕ್ಸಿಕ್‌ನ ಯುಗಾದಿಗೆ ರಿಲೀಸ್ ಆಗುತ್ತೆ ಮಾರ್ಚ್ 19 ಅಂತ ಎಕ್ಸ್ಪೆಕ್ಟೇಷನ್ ತುಂಬ ಇತ್ತು. ಆದರೆ ಅನ್‌ಎಕ್ಸ್‌ಪೆಕ್ಟೆಡ್ ಆಗಿ ಈ ಥರ ಆಗಿದೆ. ಪರವಾಗಿಲ್ಲ, ಇದರಿಂದ ಪಾಸಿಟಿವೇ ಹೊರತು ಲಾಭನೇ ಹೊರತು ನಷ್ಟ ಅಂತ ಏನೂ ಇಲ್ಲ. 2 ಸಿನಿಮಾಗಳು ಕ್ಲಾಶ್ ಆಗಿ 2 ಸಿನಿಮಾಗೂ ಎಫೆಕ್ಟ್ ಆಗ್ತಿತ್ತು ಅಂತಲೇ ಹೇಳ್ಬೋದು. ಒಂದಲ್ಲ ಒಂದು ರೀತಿಲಿ ಒಂದು ಸಿನಿಮಾ ಇವಾಗ ರಿಲೀಸ್ ಆಗ್ತಿದೆ, ಇನ್ನೊಂದು ಸಿನಿಮಾ 3 ತಿಂಗಳು ಬಿಟ್ಟು ಆಗ್ತಿದೆ. ಒಳ್ಳೆಯದೇ ಇದು ನಮ್ಮ ಕನ್ನಡಕ್ಕೆ. ಆಲ್ಮೋಸ್ಟ್ 4 ವರ್ಷ ಆಗಿದೆ ಎಷ್ಟೋ ಸಿನಿಮಾ ಬಂದು. ಆದರೂ ಪರವಾಗಿಲ್ಲ, ಇನ್ನು 3 ತಿಂಗಳು ಕಾಯೋಣ. ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ ಪ್ಯಾನ್ ವರ್ಲ್ಡ್ ಆಗಿ. ಅವಾಗ ನೋಡೋಣ ಒಟ್ಟಿಗೆ ಅಂತ ಹೇಳೋಣ. ಆಹ್, ಓಕೆ ಗೈಸ್, ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾಳಿನ ಪಬ್ಲಿಕ್ ರಿವ್ಯೂ ಜೊತೆ. ನಮಸ್ತೆ.